ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. 50 ಟನ್ ಇದೆ, 50 ಟನ್ ಇದೆ. ಹಾಗಾಗಿ ಎಲ್ಲ ಒಂದು 50-55 ಟನ್ ಒಂದೊಂದು ಗೇಟಿಗೆ, ಅದು ಇನ್ಕ್ಲೂಡಿಂಗ್ ವಿತ್ ಚೈನು ಪ್ಲಸ್ ಮೇಲೆ ಕೂಡ ಎಲ್ಲ ರಸ್ಟ್ ಆಗಿದೆ, ಅದು ಕೂಡ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ಎಲ್ಲ ಹೆಚ್ಚು ಕಡಿಮೆ ಹೊಸದಾಗಿ ಆಗ್ತಾಯಿದೆ. ಎಂಟೈರ್ ಫ್ಯಾಬ್ರಿಕೇಷನ್ ಸಿಸ್ಟಮ್ ಡ್ಯಾಮ್ದು ಗೇಟ್ಗಳದ್ದು ಎಲ್ಲ 33 ಗೇಟಿಗೆ ಹೊಸ ಗೇಟ್ಗಳೇ ತುಂಬಿಸ್ತಂಗೆ ಆಗುತ್ತೆ. ಸರ್, ಈ ತಿಂಗಳು ಎಂಡಿಗೆಲ್ಲ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದರು ಟಿವಿ ಬೋರ್ಡ್. ಇಲ್ಲ, ಸಾಹೇಬ್ರು ಬಂದವಾಗಿ ಸಾಹೇಬ್ರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ಎಲ್ಲ ಚೇಂಜ್ಗಳು ಚೇಂಜ್ ಮಾಡಿಬಿಟ್ರಿ ಅಂತೇಳಿ. ಅವತ್ತಿನ ದಿವಸ ತೀರ್ಮಾನ ಆಯಿತು. ಇಲ್ಲಾಂದರೆ ಯಾವ ಮುಖ್ಯ ಇದೆ ಅದೊಂದೇ ಮಾಡ್ಬೇಕು ಅಂದ್ಕೊಂಡಿದ್ರು. ಬಟ್ ಸಾಹೇಬ್ರು ಬಂದಮೇಲೆ ಎಲ್ಲ ರೈತರು ಕೇಳಿದ್ಮೇಲೆ ಇದು ಕೂಡ ಚೇಂಜ್ ಮಾಡಿಬಿಟ್ರಿ, ಎಲ್ಲ ಚೇಂಜ್ ಹೊಸ ಹಾಕ್ರಂತ ಹೇಳಿದ್ಮೇಲೆ ಸಪ್ಲೈ ಕೂಡ ಸ್ಟಾರ್ಟ್ ಆಯಿತು. ಸರ್, ಈಗ ಒಂದು ಗಂಭೀರವಾದ ವಿಷಯ ಏನಂದರೆ, ತುಂಗಭದ್ರಾ ಜಲಾಶಯದ ಆಯುಷ್ಯ ಈಗ ಮುಗಿತಾ ಬಂದಿದೆ. ಈ ಕುರಿತು ಒಂದೇನೋ ಸರ್ವೆ ಏನೋ ತುಂಗಭದ್ರಾ ಜಲಾಶಯ ಆಡಳಿತ ಮಂಡಳಿ ಕೇಂದ್ರ ಸರ್ಕಾರದ ವಾಟರ್ ಬೋರ್ಡ್ನಿಂದ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಭದ್ರತೆ ವಿಚಾರವಾಗಿ ಆ ವರದಿ ಏನು ಬಂದಿದೆ? ಗೇಟ್ ಕಿತ್ತಕ್ಕಿಂತ ಸರ್ವೆ ಮಾಡಿಸಿದ್ದಾರೆ. ನನಗೆ ಗೇಟಿಂದು ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಎಲ್ಲ ಎಂಟೈರ್ ಡ್ಯಾಮ್ದು ಒಂದು ಸರ್ವೆ ಒಂದು 3-4 ವರ್ಷ ಹಿಂದ್ಗಡೆನೇ ಎಲ್ಲ ಸರ್ವೆ ಆಗಿದೆ. ಅದಕ್ಕೆಲ್ಲ ಎಲ್ಲೆಲ್ಲಿ ಲೀಕೇಜಸ್ ಇದೆ, ಸುರಿಕೆ ಎಲ್ಲೆಲ್ಲಿ ಹೋಗೈತೆ, ಅದಕ್ಕೆಲ್ಲ ಗ್ರೌಟಿಂಗ್ ಮಾಡಿಬಿಟ್ಟು ಇಂಜೆಕ್ಟ್ ಮಾಡಿದ್ದಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇವಾಗ ಹೇಳ್ತಾ ಇರೋದು ಇನ್ನೊಂದು 40 ವರ್ಷದ ತನಕ ಏನು ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬೋರ್ಡ್ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಬಟ್ ನಾನು ತಿಳಿದಂಗೆ ಟಿ.ಬಿ ಬೋರ್ಡ್ ಜೊತೆಗೆ ಅವ್ರ ಹತ್ರ ಇದೆ. ನಾನು ಇವಾಗ ಸ್ವಲ್ಪ ನಮ್ಮ ಮೆಂಬರ್ ಸೆಕ್ರೆಟ್ರಿ ಯಾರಿದ್ದಾರ ನಮ್ಮ ಬೋರ್ಡಿಗೆ, ಅವ್ರ ಹತ್ರ ನಾನು ಮಾತಾಡಿಬಿಟ್ಟು ಮತ್ತು ಯಾರು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ನೀರಾವರಿ ಮಂತ್ರಿ ಅವರ ಹತ್ರ ಕೂಡ ನಾನು ಮಾತಾಡ್ತೀನಿ, ಉಪಮುಖ್ಯಮಂತ್ರಿ ನೀರಾವರಿ ಮಂತ್ರಿ ಅವರ ಹತ್ರ ಕೂಡ ಮಾತಾಡಿ ಅದು ವರದಿ ತರಿಸ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೇಳ್ತೀನಿ. ವರದಿ ಗೌಪ್ಯವಾಗಿಡಕ್ಕೆ ಏನು ಕಾರಣ? ಸರ್, ಆ ವರದಿ ಬಂದಮೇಲೆ ADB-ಇಂದ ಲೋನ್ ಮಾದರಿ ತಗೊಂಡು ಸ್ಯಾಂಡ್ ಬ್ಲಾಸ್ಟಿಂಗ್ ಎಲ್ಲ ಮಾಡಿ ಸ್ಟ್ರೆಂಥನಿಂಗ್ ಕಾರ್ಯಕ್ರಮ ಮಾಡ್ಯಾರ. ಆಫ್ಟರ್ ದಟ್ ರಿಪೋರ್ಟ್ ಆಗಿಲ್ಲ ಏನು ಅನ್ನೋದು. ಒಂದು ಕಡೆ ಒಂದು ಕಡೆ ರಿಪೋರ್ಟ್ ನ ಸರ್, ಒಂದ್ ನಿಮಿಷ, ಒಂದು ಕಡೆ ರಿಪೋರ್ಟ್ ನ ಬರೆಯನ್ನು ಪಡಿಸ್ತಾ ಇಲ್ಲ, ಇನ್ನೊಂದು ಕಡೆ ವೆಚ್ಚದ ಮೇಲೆ ವೆಚ್ಚ ಮಾಡ್ತಾ ಇದ್ದಾರೆ. ಇಲ್ಲ, ಇದ್ರ ಬಗ್ಗೆ ಸ್ವಲ್ಪ ನಾನು ನಮ್ಮ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹತ್ರ ಮಾತಾಡಿ ಆ ವರದಿ ತರಿಸ್ಕೊಂಡು ಅದೇನು ನಾವು ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡು ಮತ್ತೆ ಅವಾಗ ನಿಮಗೆ ವರದಿ ಕೊಡಲಿಕ್ಕೆ ನಾನು 3 ರಾಜ್ಯದ ಜನರು ಅವಲಂಬಿತವಾಗಿದೆ. ಡಿಸ್ಕ್ಲೋಸ್ ಮಾಡಿದ್ದಾರೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮೆಂಬರ್ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿದ್ರೆ ನಾನು ಕರೆಕ್ಟಾಗಿ ಇನ್ಫಾರ್ಮೇಷನ್ ಬರುತ್ತೆ, ಅದ್ರ ಮೇಲೆ ವಿಚಾರ ಮಾಡಿ ಮಾತಾಡೋಣ. ಸರ್, ಈ ಪರ್ಯಾಯ ಜಲಾಶಯದ ವಿಚಾರ ಎಲ್ಲಿಗೆ ಬಂತು ಸರ್? ಯಾಕಂದ್ರೆ ಇದಕ್ಕೆ ಇನ್ನು 40 ವರ್ಷ ಅಷ್ಟರೊಳಗೆ ನಾವು ಪರ್ಯಾಯವಾಗಿ ನಿರ್ಮಾಣ ಮಾಡೋದು ಈ ವಿಚಾರವಾಗಿ. ಯಾಕಂದ್ರೆ ಕೆನ್ನಾಯಿ ನಾಯ್ಡು ಅವರು ಕೂಡ ಅವ್ರು ಹೇಳಿದ್ದೇನೆಂದರೆ, ಹೆಚ್ಚು ಕಡಿಮೆ ಯಾವ ಡ್ಯಾಮನ ಇರಲಿ 100 ವರ್ಷದ ಆಯುಷ್ಯ ಇರುತ್ತೆ, ನಾವು ಅಷ್ಟು ತನಕ ನಾವು ಕಾಯೋದು ಬೇಡ, ಹೊಸ ಡ್ಯಾಮ್ ಕಟ್ಟಬೇಕಂತ ಹೇಳ್ಬಿಟ್ಟು ಅವರೇ ಒಂದು ವರದಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮ ಮುಖ್ಯಮಂತ್ರಿಗಳಿಂದ ಸ್ವಲ್ಪ ನಾವು ಯಾಕಂದರೆ ನಮ್ಮ ರೈತರಿಗೆಲ್ಲ ಮತ್ತೆ ನೋಡ್ಕೋಬೇಕಾಗಿದೆ. ಹೆಚ್ಚು ಕಡಿಮೆ ನಮ್ಮ ರಾಜ್ಯದಲ್ಲಿ ಒಂದು 4 ಜಿಲ್ಲೆ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಈ 4 ಜಿಲ್ಲೆಗೆ, ಮತ್ತು ಆಂಧ್ರ ಕಡೆಗೆ ಕರ್ನೂಲು, ಅನಂತಪುರ, ಕಡಪ, ಅಲ್ಲೊಂದು 3, ಎಲ್ಲ 7-8 ಜಿಲ್ಲೆಗಳಿಗೆ ಇದರಿಂದ ಇದಾಗ್ತಾ ಇದೆ, ನೀರಾವರಿ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಮುಖ್ಯಮಂತ್ರಿಗಳು ಸಾಹೇಬ್ರ ಹತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಕೊಂಡು ಇದ್ರ ಮೇಲೆ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಲಿಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತೀವಿ. ಆಂಧ್ರ ಸರ್ಕಾರದಿಂದ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.